ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ ಆ ಮನೆಗೆ ಎಂಟ್ರಾಗ್ತಾನೆ, ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರಾಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ನಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದು ಅಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆ ಕಳ್ಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 week ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ. ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ 1.5 ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ಲಾಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಗಳಿದ್ದರೂ ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಒಂದೇ ಮನೇಲಿದ್ದರು. ಅವ್ರದ್ದು ಏನು ಡಾಕ್ಟ್ರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೇಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನೂ ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ. ಅವನು ಅಜ್ಜಿನೇ ಟಾರ್ಗೆಟ್ ಮಾಡಿದಾನೆ. ಆ ಏನು ಟೈಮ್ ಇದೆ 8 to 10 ಅವರು ಕ್ಲಿನಿಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಇವರು ಮನೇಲಿ ಒಬ್ಬರೇ ಇರ್ತಾರಂತ ಗಮನಿಸಿ ಆ ಟೈಮಲ್ಲಿ ಅಪರಾಧ ಮಾಡಿರೋಂಥದ್ದು. ಸೊ ಈಗ ನಾವು ಕಲೆ ಹಾಕಿದ ಪ್ರಕಾರ ನಿಯರ್ಲಿ 40ರಿಂದ 50 ಪ್ರಕರಣಗಳು ಇನ್ನು ಮೇಲಿದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಹೆಚ್ಚಿನದಾಗಿ ರಾಬ್ರಿ, ದರೋಡೆ. ಇಲ್ಲಿ ಕಲಬುರಗಿಯಲ್ಲಿ ಇದು ಫಸ್ಟ್ ಅಫೆನ್ಸ್ ಮಾಡಿದ್ದಾನೆ. ಬೇರೆ ಕಡೆ ಇದ್ದಾನೆ. ಇತ್ತೀಚೆಗೆ ರೀಸೆಂಟಾಗಿ ಬೆಂಗಳೂರಲ್ಲಿ ಜಿಗಣಿಯಲ್ಲಿನೂ ಅರೆಸ್ಟ್ ಆಗಿದ್ದ ಅವನು. ಯಾಸ್ ಆಫ್ ನೋ ಹಿ ಈಸ್ ಅರೆಸ್ಟೆಡ್. ಜಿಗಣಿಯಲ್ಲಿ ಒಂದು ಪ್ರಕರಣದಲ್ಲಿ ಜೆಸಿಯಲ್ಲಿದ್ದ. ಇನ್ನು ಉಳಿದಿದ್ದು ಏನಂತಂದರೆ ರಿಕವರಿ ಮಾಡಬೇಕು. ಡಿಸ್ಪೋಸ್ ಮಾಡಿದ್ದಾನೆ.
ಬೆಂಗಳೂರು. ಅವರು ಸಿಸ್ಟರ್ ಮುಖಾಂತರ ಡಿಸ್ಪೋಸ್ ಮಾಡ್ತಾನೆ. ಸಿ ಗುಡ್ ಥಿಂಗ್ ಅಂತಂದರೆ ಆ್ಯಕ್ಸಿಡೆಂಟಲ್, ಈಗ ನೋಡಿದರೆ ನೀವು ಆ್ಯಕ್ಸಿಡೆಂಟಲ್ ಇಳಿದು ಬಂದು ಅಪರಾಧ ಮಾಡಿರುವಂಥದ್ದು. ಯಾರು ಅವನು ಮಹಾರಾಷ್ಟ್ರದಿಂದ ಬಂದಿರುವಂಥನು. ಇವನು ಕೂಡ ಈಗ ಕೊಲೆ ಕೇಸಲ್ಲಿ ಹೊರಗಡೆ ಬಂದಿದ್ದಾನೆ. ಹೊರಗಡೆ ಬಂದು ಇಲ್ಲಿ ವೈಫ್ ಜೊತೆ ಬಂದಾಗ ಹಣದ ಅವಶ್ಯಕತೆ ಇದ್ದಾಗ ಅಪರಾಧ ಮಾಡಿದ್ದಾನೆ. ಈವನ್ ಆ್ಯಕ್ಸಿಡೆಂಟಲ್ ಆಗಿನೂ ಕೂಡ ಇಲ್ಲಿ ಅಪರಾಧ ಮಾಡಿದರೆ ಅವರನ್ನು ನಾವು ಪತ್ತೆ ಮಾಡ್ತಾಯಿದ್ವಿ. ದಟ್ ಈಸ್ ಎ ವೆರಿ ಗುಡ್ ಸೈನ್ ಆಫ್ ಸಿಟಿ ಪೊಲೀಸ್. ಮತ್ತು ಇದ್ರ ಬಗ್ಗೆ ಇಲ್ಲ ಅಂತಂದರೆ ನಾನು ಲಾಸ್ಟ್ 2-3 ಇಯರ್ಸ್ದು ನಮ್ಮದು ಅಂಕಿ ಅಂಶಗಳ ವಿಮರ್ಶೆ ಮಾಡಿದ್ದೀವಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಈ ಡಿಸೆಂಬರ್ ಮುಗಿದ ನಂತರ ಜನವರಿ ತಿಂಗಳಲ್ಲಿ ನಾವು ಕಾಲಿಟ್ಟಾಗ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು 2025ರಲ್ಲಿ, ಮತ್ತು ಈ ವರ್ಷ ನಾವು ಯಾವುದನ್ನು ಫೋಕಸ್ ಮಾಡಬೇಕು, ಯಾವ ಅಪರಾಧಗಳಿಗೆ ಅಥವಾ ಯಾವ ಪೊಲೀಸ್ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೋಡಬೇಕಂತ ವಿಮರ್ಶೆ ಮಾಡಿದ್ದೀವಿ. ಅದರಲ್ಲಿ ಕೆಲವು ವಿಮರ್ಶೆ ಮಾಡಿ ತುಂಬ ಸಂತೋಷದಿಂದ ಹೇಳಬೇಕಾಗಿರುವಂತಂದರೆ, ಈಗ ಕಳೆದ ವರ್ಷ 30 ಕೊಲೆ ಪ್ರಕರಣಗಳು ವರದಿಯಾಗಿದ್ದು, ಎಲ್ಲ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಲಾಸ್ಟ್ ಇಯರ್ ಆಗಿರುವಂಥದ್ದು, ಲಾಸ್ಟ್ 24. ನಾನು ಹೇಳ್ತಾ ಇರೋದು 25. ಅದರಲ್ಲಿ ಸುಮಾರು ಜನ ನಿಮಗೂ ಗೊತ್ತಿದೆ ಅದರಲ್ಲಿ ಏನಿದೆ ಲೀಡ್ಸ್ ಅಂತಂದು. 25ರಲ್ಲಿ ಆಗಿರೋ ಎಲ್ಲ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಮತ್ತು SC/ST ಪ್ರಕರಣಗಳನ್ನು, ಏನು ದೌರ್ಜನ್ಯ ಪ್ರಕರಣಗಳಿದ್ದು, ಅದರಲ್ಲಿ 24ಕ್ಕೆ ಹೋಲಿಸಿದಾಗ 25ರಲ್ಲಿ 25% ಕಡಿಮೆ ಆಗಿದೆ. ಮನೆಗಳ್ಳತನ ಪ್ರಕರಣಗಳು, ಹಗಲು ಮತ್ತು ರಾತ್ರಿ ಮನೆಗಳ್ಳತನ ಪ್ರಕರಣಗಳು, ಅದು 25ರಿಂದ 30% ಕಡಿಮೆ ಆಗಿದೆ. ಮತ್ತು ಸಾಧಾರಣ ಕಳವು ಪ್ರಕರಣಗಳು, ಥೆಫ್ಟ್, ಆರ್ಡಿನರಿ ಥೆಫ್ಟ್ ಏನಂತೀವಿ, ಅದು ನಿಯರ್ಲಿ 40% ಅಷ್ಟು ಕಡಿಮೆ ಆಗಿದೆ. 23ಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಡಕಾಯಿಟಿ ಏನಾಗ್ತಿದ್ದು, ಪ್ರೊಫೆಷ್ನಲ್ ಡಕಾಯಿಟಿಗಳು, ದರೋಡೆ ಪ್ರಕರಣಗಳು, ಅವು 60% ಅಷ್ಟು ಕಡಿಮೆ ಆಗಿದೆ. ರಾಬ್ರಿ ಕೇಸಸ್, ನಾವೇನು ಮೊಬೈಲ್ ಸ್ನ್ಯಾಚಿಂಗು ಇವೆಲ್ಲ ಇತ್ತು, ತಮಗೆ ಗೊತ್ತಿದೆ ಕೆಲವು ಕೋರ್ಸಿವ್ ಆ್ಯಕ್ಷನ್ ಏನು ಪೊಲೀಸ್ ತೊಗೊಂಡಿದ್ದು, ಮತ್ತು ರೂಢಿಗತ ಅಪರಾಧಿಗಳು MOB ಕ್ರಿಮಿನಲ್ಸ್ಗಳ ಮೇಲೆ ನಮ್ಮ ಸರ್ಚ್ ಇರುವಂಥದ್ದು, ಅವ್ರ ಮೇಲೆ ಇಟ್ಟಿರೋ ವಾಚ್ಗಳು, ಅದು ರಾಬ್ರಿ ಪ್ರಕರಣಗಳು 50% ಕಡಿಮೆ ಆಗಿದೆ 25ರಲ್ಲಿ. ಅಂಕಿ ಅಂಶ ನಿಮಗೆಲ್ಲ ಕೊಡ್ತೀವಿ. ಐ ವಿಲ್ ಗಿವ್ ಫಿಗರ್ಸ್. ಡಿಟೆಕ್ಷನ್ದು ಹೇಳ್ತೀನಿ ಇದೆ. ಐ ವಿಲ್ ಟೆಲ್ ದಟ್ ಆಲ್ಸೋ. ಆಮೇಲೆ ಅರೆಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಬರೆಯುವಂಥದ್ದು, ಎಲ್ಲರಿಗೆ ಸಂಬಂಧಪಟ್ಟವ್ರಿಗೆ ಅಲರ್ಟ್ ಮಾಡೋವಂಥದ್ದು ಮಾಡ್ತಾನೆ. ಸೊ ಏನು ಪೊಲೀಸು ಡಿಟೆಕ್ಷನ್ನು ರಿಕವರಿ ಇರುತ್ತೆ, ಅದರಲ್ಲಿ ಅಡೆತಡೆ ಮಾಡಲಿಕ್ಕೂ ಕೂಡ ಇವನು ಹಾಕ್ತಾನೆ. ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ದರೋಡೆ ಕೇಸಲ್ಲಿದ್ದಾನೆ. ಅಲ್ಲಿ ಒಂದು 16 ಪ್ರಕರಣಗಳು ಪತ್ತೆಯಾಗಿದೆ ಇತ್ತೀಚೆಗೆ. ಟೋಟಲ್ 1 ವೀಕ್ ಇದ್ದ ಇಲ್ಲಿ. ಇಲ್ಲಿ ಖಾದ್ರಿ ಚೌಕ್ ಹತ್ರ ಒಂದು ಮನೆಯಲ್ಲ ಬಾಡಿಗೆ ಮನೆ. ಮೆಜಾರಿಟಿ ಅಸೋಸಿಯೇಟ್ಸ್ ಎಲ್ಲ ಇದ್ದಾರೆ, ಬೇರೆ ಬೇರೆ ಟೀಮು ಇದ್ದಾರೆ ಇವನ ಜೊತೆ. ಇಲ್ಲಿ ಮಾಡಿದ್ದು ಒಬ್ಬನೇ. ಅದು ನಮಗೆ CCTV ಫುಟೇಜು ಇದೆ, ಅವನಿಗೆ ಎಲ್ಲ ಏನು ಮ್ಯಾಚ್ ಆಗುತ್ತೆ. ಹಾಗಾಗಿ ನಮ್ಗೆ ಹೆಲ್ಪ್ ಆಯಿತು. ಅದಕ್ಕೆ ಹೇಳಿದ್ದು ನಾನು, CCTV ಮತ್ತು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನಿಂದ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಸಾಧ್ಯ ಆಯಿತು.